ನಮಸ್ಕಾರ ಸ್ನೇಹಿತರೆ, ಅದು ಜೂನ್ 18, 2026. ಮಹಾರಾಷ್ಟ್ರದ ಪ್ರಸಿದ್ಧ ಲೋಹಗಢ್ ಕೋಟೆ. ಒಬ್ಬ ಯುವಕ 355 ಅಡಿ ಕಂದಕಕ್ಕೆ ಬಿದ್ದು ಪ್ರಾಣ ಬಿಡ್ತಾನೆ. ನೋಡೋಕೆ ಇದು ಕೇವಲ ಒಂದು ದುರಂತ ಟ್ರೆಕ್ಕಿಂಗ್ ಅಪಘಾತದ ತರ ಇತ್ತು. ಮರುದಿನ ಜೂನ್ 19 ಆ ಯುವಕನ ಭಾವಿ ಪತ್ನಿಯ ಬರ್ತ್ಡೇ ಇರುತ್ತೆ. ಇಡೀ ಜಗತ್ತು ಆಕೆಯನ್ನು ನೋಡಿ ಮರುಗುತ್ತೆ. ಆದರೆ ಪೊಲೀಸರು ಕೇವಲ ಒಂದೇ ಒಂದು ಸುಳಿವು ಹಿಡಿದು ತನಿಖೆ ಆರಂಭಿಸಿದಾಗ ಇಡೀ ಮಹಾರಾಷ್ಟ್ರವೇ ನಡುಗಿ ಹೋಗುವಂತಹ ಸತ್ಯ ಹೊರಬರುತ್ತೆ. ಇದು ಅಪಘಾತವಾಗಿರಲಿಲ್ಲ, ಬದಲಿಗೆ ಅತ್ಯಂತ ಕ್ರೂರವಾಗಿ ಪ್ಲಾನ್ ಮಾಡಿ ನಡೆಸಿದ ಕೊಲೆಯಾಗಿತ್ತು. ಅಷ್ಟಕ್ಕೂ ಯಾರು ಆ ಕೇತನ್ ಅಗರವಾಲ್? ಆತನ ಸ್ವಂತ ಭಾವಿ ಪತ್ನಿಯೇ ಆತನಿಗೆ ಮಾಡಿದ ದ್ರೋಹವೇನು? ಇದರ ಕಂಪ್ಲೀಟ್ ಸ್ಟೋರಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. 25 ವರ್ಷದ ಕೇತನ್ ಅಗರವಾಲ್ ಪುಣೆಯ ಒಬ್ಬ ಯಶಸ್ವಿ ರಿಯಲ್ ಎಸ್ಟೇಟ್ ಉದ್ಯಮಿ. ಕೋಟ್ಯಾಂತರ ರೂಪಾಯಿ ಆಸ್ತಿ, ಗೌರವಾನ್ವಿತ ಕುಟುಂಬ. ಫೆಬ್ರವರಿ 2026ರಲ್ಲಿ ಕೇತನ್ ಮತ್ತು 20 ವರ್ಷದ ಗೋಯಲ್ ಎಂಬ ಯುವತಿಯ ಮಧ್ಯೆ ನಿಶ್ಚಿತಾರ್ಥ ಆಗಿರುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಮದುವೆ ಕೂಡ ನಡೆಯಬೇಕಿತ್ತು. ಇಬ್ಬರು ಜೊತೆಯಾಗಿ ಶಾಪಿಂಗ್ ಮಾಡ್ತಾರೆ. ವಿಡಿಯೋ ಕಾಲ್ನಲ್ಲಿ ಗಂಟೆಗಟ್ಟಲೆ ಮಾತನಾಡ್ತಾರೆ. ಹೊರಗಿನ ಪ್ರಪಂಚಕ್ಕೆ ಇದು ಮೇಡ್ ಫಾರ್ ಈಚ್ ಅದರ್ ಜೋಡಿ. ಆದರೆ ಸಿಯಾ ಮನಸ್ಸಿನಲ್ಲಿ ಬೇರೆಯದೇ ನಡೀತಿತ್ತು. ಆಕೆಗೆ ಚೇತನ್ ಚೌಧರಿ ಅನ್ನೋ ಯುವಕನ ಮೇಲೆ ಲವ್ ಇತ್ತು. ಆದರೆ ಮನೆಯವರ ಒತ್ತಾಯಕ್ಕೆ ಮಣಿದು ಶ್ರೀಮಂತ ಉದ್ಯಮಿ ಕೇತನ್ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಳು. ಮನೆಯವರನ್ನು ಎದುರಿಸಲು ಧೈರ್ಯವಿಲ್ಲದ ಸಿಯಾ ಕೇತನ್ನನ್ನು ತನ್ನ ದಾರಿಯಿಂದ ಶಾಶ್ವತವಾಗಿ ದೂರ ಮಾಡಲು ನಿರ್ಧರಿಸಿರುತ್ತಾಳೆ. ಅವಳು ತನ್ನ ಪ್ರೇಮಿ ಚೇತನ್ ಜೊತೆ ಸೇರಿ ಎಣೆದ ಪ್ಲಾನ್ ನಿಜಕ್ಕೂ ಭಯಾನಕವಾಗಿತ್ತು. ಪೊಲೀಸರ ತನಿಖೆಯ ಪ್ರಕಾರ ಕೇತನ್ನನ್ನು ಮುಗಿಸಲು ಸಿಯಾ ಒಂದಲ್ಲ, ಎರಡೂ ಅಲ್ಲ, ಬರೋಬ್ಬರಿ 4 ಬಾರಿ ಯತ್ನಿಸಿದ್ದಾಳಂತೆ. ಹೌದು, ಮದುವೆಗೆ ಮುಂಚೆ ಇಬ್ಬರು ಬಾಲಿಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗ್ಬೇಕಿತ್ತು. ಆದ್ರೆ ಸಿಯಾ ಯಾರಿಗೂ ತಿಳಿಯದಂತೆ ಕೇತನ್ ಪಾಸ್ಪೋರ್ಟ್ ಕದ್ದು ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇನ ಫುಡ್ ಮಾಲ್ ಒಂದರ ವಾಶ್ರೂಮ್ನಲ್ಲಿ ಎಸೆದು ಆ ಟ್ರಿಪ್ ಅನ್ನು ಕ್ಯಾನ್ಸಲ್ ಮಾಡ್ತಾಳೆ. ಯಾಕಂದ್ರೆ ಅವಳಿಗೆ ಕೇತನ್ ಜೊತೆ ಟೈಮ್ ಕಳೆಯಲು ಒಂದಿಷ್ಟು ಇಷ್ಟವಿರಲಿಲ್ಲ. ಇದಾದ ನಂತರ ಅವಳು ಲೋಹಗಢ್ ಕೋಟೆಗೆ ಕೇತನ್ ಅನ್ನು 3 ಬಾರಿ ಕರೆದುಕೊಂಡು ಹೋಗ್ತಾಳೆ. ಪ್ರತಿ ಬಾರಿಯೂ ಅವನನ್ನು ತಳ್ಳಲು ಸಂಚು ರೂಪಿಸಲಾಗಿತ್ತು. ಆದರೆ ಜನದಟ್ಟಣೆ ಹಾಗೂ ಬೇರೆ ಕಾರಣಗಳಿಂದ ಅದು ಸಾಧ್ಯವಾಗಿರುವುದಿಲ್ಲ. ಕೊನೆಗೆ ಜೂನ್ 18ರಂದು ತನ್ನ ಹುಟ್ಟುಹಬ್ಬದ ನೆಪದಲ್ಲಿ ಕೇತನ್ ಅನ್ನು ಟ್ರೆಕ್ಕಿಂಗಿಗೆ ಒಪ್ಪಿಸುತ್ತಾಳೆ. ಇತ್ತ ಅವಳ ಲವರ್ ಚೇತನ್ ಚೌಧರಿ ಕೂಡ ಅದೇ ಕೋಟೆಯನ್ನು ತಲುಪುತ್ತಾನೆ. ಜೂನ್ 18ರ ಸುಡುವ ಬಿಸಿಲಿನಲ್ಲಿ ಕೇತನ್ ಮತ್ತು ಸಿಯಾ ಕೋಟೆಯನ್ನು ಹತ್ತುತ್ತಾರೆ. ಅವರ ಹಿಂದೆ ಮುಖಕ್ಕೆ ಮಾಸ್ಕ್ ಧರಿಸಿ ಒಬ್ಬ ವ್ಯಕ್ತಿ ಫಾಲೋ ಮಾಡ್ತಾನೆ ಇರ್ತಾನೆ. ಅವನೇ ಸಿಯಾ ಪ್ರೇಮಿ ಚೇತನ್. ಕೋಟೆಯ ಅತ್ಯಂತ ನಿರ್ಜನ ಪ್ರದೇಶವಾದ ಮತ್ತು ಕಡಿದಾದ ಪಶ್ಚಿಮ ದಿಕ್ಕಿನ ಕಂದಕದ ಬಳಿ ಮೂವರು ಒಂದೇ ಸ್ಥಳಕ್ಕೆ ತಲುಪುತ್ತಾರೆ. ಇಲ್ಲಿ ಪೊಲೀಸರು ಒಂದು ಭಯಾನಕ ಸತ್ಯ ಬಿಚ್ಚಿಟ್ಟಿದ್ದಾರೆ. ಅದೇನಂದ್ರೆ ಸಿಯಾ ಮತ್ತು ಚೇತನ್ ಮುಂಚಿತವಾಗಿಯೇ ಒಂದು ಕೋಡ್ ಸಿಗ್ನಲ್ ರೆಡಿ ಮಾಡಿಕೊಂಡಿದ್ದರು. ಕಂದಕದ ತುದಿಯಲ್ಲಿ ಕೇತನ್ ನಿಂತಿದ್ದಾಗ ಸಿಯಾ ಇದ್ದಕ್ಕಿದ್ದಂತೆ ಕೆಳಗೆ ಕುಳಿತುಕೊಳ್ಳುತ್ತಾಳೆ. ಅದುವೇ ಚೇತನ್ಗೆ ಸಿಗ್ನಲ್. ತಕ್ಷಣವೇ ಹಿಂದಿನಿಂದ ಬಂದ ಚೇತನ್ ಕೇತನ್ ಅನ್ನು ಜೋರಾಗಿ ತಳ್ಳುತ್ತಾನೆ. ಕೇತನ್ 350 ಅಡಿ ಆಳಕ್ಕೆ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪುತ್ತಾನೆ. ನಂತರ ಸಿಯಾ ಜೋರಾಗಿ ಅಳುತ್ತಾ, ನನ್ನ ಭಾವಿ ಪತಿ ಫೋಟೋ ತೆಗೆಯುವಾಗ ಕಾಲು ಜಾರಿ ಬಿದ್ದು ಬಿಟ್ಟಿದ್ದಾರೆ, ದಯವಿಟ್ಟು ಕಾಪಾಡಿ ಅಂತ ಚೀರಲು ಆರಂಭಿಸುತ್ತಾಳೆ. ಆಗ ಚೇತನ್ ಅಲ್ಲಿಂದ ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ತಾನೆ. ಮೊದಲಿಗೆ ಪೊಲೀಸರು ಇದನ್ನು ಆಕಸ್ಮಿಕ ಸಾವು ಅಂದುಕೊಂಡಿದ್ದರು. ಆದರೆ ಕೇತನ್ ಟ್ರೆಕ್ಕಿಂಗ್ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದನು. ಆದ್ದರಿಂದ ಆತನ ಕುಟುಂಬಕ್ಕೆ ಅನುಮಾನ ಬರುತ್ತದೆ. ತನಿಖೆ ಕೈಗೆತ್ತಿಕೊಂಡ ಪುಣೆ ರೂರಲ್ ಪೊಲೀಸರು ಕೋಟೆಯ CCTVಗಳನ್ನು ಪರಿಶೀಲಿಸುತ್ತಾರೆ. ಅಲ್ಲಿ ಅವರಿಗೆ ವಿಚಿತ್ರ ಸುಳಿವೊಂದು ಸಿಗುತ್ತೆ. ಅಷ್ಟು ಸುಡುವ ಬಿಸಿಲಿನಲ್ಲಿ ಒಬ್ಬ ಯುವಕ ಮುಖ ಮುಚ್ಚಿಕೊಂಡು ಜಾಕೆಟ್ ಧರಿಸಿ ಕೋಟೆಯನ್ನು ಹತ್ತಿರುತ್ತಾನೆ.
ಪೊಲೀಸರಿಗೆ ಅನುಮಾನ ಬಂದು ಆತನನ್ನು ಟ್ರ್ಯಾಕ್ ಮಾಡಿದಾಗ ಅವನೇ ಚೇತನ್ ಅಂತ ಗೊತ್ತಾಗುತ್ತೆ. ಇನ್ನು ಸಿಯಾ ಮತ್ತು ಚೇತನ್ ಕಾಲ್ ರೆಕಾರ್ಡ್ ಚೆಕ್ ಮಾಡಿದಾಗ ಪೊಲೀಸರು ಶಾಕ್ ಆಗ್ತಾರೆ. ನಿಶ್ಚಿತಾರ್ಥದ ನಂತರವೂ ಅವರಿಬ್ಬರು ಬರೋಬ್ಬರಿ 2000 ಬಾರಿ ಫೋನ್ ನಲ್ಲಿ ಮಾತನಾಡಿದ್ದರು. ತಕ್ಷಣವೇ ಪೊಲೀಸರು ಸಿಯಾಳನ್ನು ವಶಕ್ಕೆ ಪಡೆದಿದ್ದಾರೆ. ಅವಳನ್ನು ತೀವ್ರ ವಿಚಾರಣೆ ನಡೆಸಿದಾಗ ತಪ್ಪೊಪ್ಪಿಕೊಂಡಿದ್ದಾಳೆ. ನನಗೆ ಚೇತನ್ ಅಂದರೆ ಇಷ್ಟ, ಮನೆಯವರಿಗೆ ಮದುವೆ ಬೇಡುವ ಎನ್ನುವ ಧೈರ್ಯವಿಲ್ಲದೆ ಕೇತನ್ನನ್ನೇ ಕೊಲೆ ಮಾಡಿದೆ ಎಂದು ತಪ್ಪೊಪ್ಪಿಕೊಂಡಿದ್ದಾಳೆ. ವಿಚಾರಣೆ ವೇಳೆ ಕೇತನ್ ಹೇರ್ ಪ್ಯಾಚ್ ಬಳಸ್ತಾ ಇರೋದನ್ನು ಕೂಡ ಕಾರಣವಾಗಿ ಹೇಳಿದ್ದು ದೊಡ್ಡ ವಿವಾದ ಸೃಷ್ಟಿಸಿದೆ. ಪ್ರೀತಿಗಾಗಿ ಹಸೆಮಣೆ ಏರಬೇಕಾಗಿದ್ದ ಯುವಕ ಕೇವಲ ನಂಬಿಕೆ ದ್ರೋಹಕ್ಕೆ ಬಲಿಯಾಗಿ ಕಂದಕಕ್ಕೆ ತಳ್ಳಲ್ಪಟ್ಟ ಕತೆ ಇದು. ಸದ್ಯಕ್ಕೆ ಸಿಯಾ ಮತ್ತು ಚೇತನ್ ಇಬ್ಬರು ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಕೇತನ್ ಕುಟುಂಬ ನ್ಯಾಯಕ್ಕಾಗಿ ಕಾಯುತ್ತಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋಗಾಗಿ ಆರ್ವಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.